ಸ್ನೇಹಿತರೆ ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. job.namaskar.india.com ಅಂತ ಸರ್ಚ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಈ ಒಂದು ಪೋಸ್ಟ್ ಸಿಗುತ್ತೆ. ಸೊ ಈ ಒಂದು ಪೋಸ್ಟ್ ಅಲ್ಲಿ ನಿಮಗೆ ಇವತ್ತು ನಾನು KPSC ಇಂದ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. KPSC ಅಂತ ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ ಸ್ನೇಹಿತರೆ. ಈ ಒಂದು ಪೋಸ್ಟ್ KPSC ರಿಕ್ರೂಟ್ಮೆಂಟ್ 2025 ನೋಡಿ ಸ್ನೇಹಿತರೆ. ಓಕೆನಾ, 42 ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ, ನೋಡಿ ಡಿಗ್ರಿ ಆಗಿರ್ಬೇಕು ಅಥವಾ ಡಿಪ್ಲೊಮಾ ಆಗಿರ್ಬೇಕು. ಲಾಸ್ಟ್ ಡೇಟ್ ಬಂದು 3ನೇ ತಾರೀಕು ಫೆಬ್ರವರಿ ವರೆಗೂ ಇದೆ ಸ್ನೇಹಿತರೆ. ಓಕೆನಾ, ನೋಡಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್. ಓಕೆನಾ, EAEE 83,000 ರೂಪಾಯಿಂದ ಹಿಡಿದು 1,55,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಓಕೆನಾ, ನೋಡಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ RPC ಮತ್ತೆ HK ಅಲ್ಲಿ ಕರೆದಿದ್ದಾರೆ. RPC ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕ ರೀಜನ್ 30 ವೇಕೆನ್ಸಿಗಳನ್ನ ಕರೆದಿದ್ದಾರೆ. HK ಗೆ 12 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಇಂಜಿನಿಯರಿಂಗ್ ಆಗಿರ್ಬೇಕು ಅಥವಾ ಡಿಪ್ಲೊಮಾ ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. 21ರಿಂದ 35 ವರೆಗೂ ಏಜ್ ಲಿಮಿಟ್ ಇದೆ. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ ಸ್ನೇಹಿತರೆ. SC ST ಕ್ಯಾಟಗರಿ 1 5 ವರ್ಷ ಇದೆ. 2A 2B 3A 3B ಅವರಿಗೆ 3 ವರ್ಷ ಇದೆ. PWD 10 ವರ್ಷ ಇದೆ ಸ್ನೇಹಿತರೆ. ಓಕೆನಾ, ಸೊ ಹಾಗೆ ನೀವು ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತ ಹೇಳಿದ್ರೆ ಜನರಲ್ ಗೆ 600 ರೂಪಾಯಿ ಫೀ ಇದೆ. 2A 2B 3A 3B ಅವರಿಗೆ 300 ಇದೆ. XRS ಗೆ 50 ರೂಪಾಯಿ ಇದೆ. SC ST ಕ್ಯಾಟಗರಿ 1 ಮತ್ತೆ PWD ಗೆ ಯಾವುದೇ ರೀತಿಯ ಅಮೌಂಟ್ ಇಲ್ಲ ಸ್ನೇಹಿತರೆ. ಓಕೆನಾ, ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ನ ಫಿಲ್ಅಪ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಅದಾದ ನಂತರ ನೀವು ಸೆಲೆಕ್ಷನ್ ಪ್ರೋಸೆಸ್ ಬಂದು ರಿಟರ್ನ್ ಎಕ್ಸಾಮ್ ಇರುತ್ತೆ ಮತ್ತೆ ಪರ್ಸನಾಲಿಟಿ ಟೆಸ್ಟ್ ಕೂಡ ಇರುತ್ತೆ ಸ್ನೇಹಿತರೆ. ಓಕೆನಾ, ಅದಾದ ನಂತರ ನೀವು ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ನ ಫಿಲ್ಅಪ್ ಮಾಡಬೇಕಾಗಿರುತ್ತೆ. ಲಾಸ್ಟ್ ಡೇಟ್ ಬಂದು 3ನೇ ತಾರೀಕು ಫೆಬ್ರವರಿ ವರೆಗೂ ಇದೆ ಸ್ನೇಹಿತರೆ. ಓಕೆನಾ, ನೋಡಿ ಅಪ್ಲಿಕೇಶನ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಈ ಒಂದು ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸ್ನೇಹಿತರೆ. ಹಾಗೆ ನೀವು ನೋಟಿಫಿಕೇಶನ್ ನೋಡ್ಬೇಕು ಅಂತ ಹೇಳಿದ್ರೆ ಈ ಒಂದು ನೋಟಿಫಿಕೇಶನ್ ಲಿಂಕ್ ಗಳಿದಾವೆ ಸ್ನೇಹಿತರೆ. ಓಕೆನಾ, ಸೊ ಇದು ಈಗಾಗಲೇ ಮೊದಲೇ ಕರೆದಿದ್ರು ಸ್ನೇಹಿತರೆ. ಕರೆದಿದ್ದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅದ್ರದ್ದು ನೋಟಿಫಿಕೇಶನ್ ಬೇಕು ಅಂತಂದ್ರೆ ನೋಡ್ಬೋದು. RPC ನೋಟಿಫಿಕೇಶನ್ ನೋಡೋಣ ಸ್ನೇಹಿತರೆ. ಎರಡು ನೋಟಿಫಿಕೇಶನ್ ಸೇಮ್ ಆಗೇ ಇರುತ್ತೆ. ಬಟ್ RPC ಅಲ್ಲಿ ಫುಲ್ ಆಲ್ ಓವರ್ ಕರ್ನಾಟಕದವರಿಗೋಸ್ಕರ ಇರುತ್ತೆ ಸ್ನೇಹಿತರೆ. ಓಕೆನಾ, ಸೊ ನೋಡಿ 30 ಹುದ್ದೆಗಳನ್ನ ಕರೆದಿದ್ದಾರೆ. ಲೋಕೋಪಯೋಗಿ ಇಲಾಖೆಯಿಂದ ಕರೆದಿರುವಂತಹದ್ದು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗ್ರೇಡ್ 1. ಓಕೆನಾ, KPSC ಇದರಿಂದ ಕರೆದಿರುವಂತದ್ದು. ಉಳಿಕೆ ಮೂಲ ವೃಂದ 4ನೇ ತಾರೀಕು ನವೆಂಬರ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೋ ಲಾಸ್ಟ್ ಡೇಟು. ಬಟ್ ಇದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಫೆಬ್ರವರಿ 3ನೇ ತಾರೀಕಿಂದ. ಓಕೆನಾ, ಇನ್ನು ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ಅಥವಾ ಈ ಒಂದು ಹೆಲ್ಪ್ ಲೈನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ ಸ್ನೇಹಿತರೆ, KPSC ಅವರದು. ಓಕೆನಾ, ಹಾಗೆ ನೀವು ಇನ್ನು ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಇದ್ರೆ ಅವ್ರಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ. ಓಕೆನಾ, ಸೊ ಇನ್ನು ಯಾರಾದ್ರೂ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿಲ್ಲ ಅಂತಂದ್ರೆ ಫಸ್ಟ್ OTR ಅಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗಿರುತ್ತೆ ಸ್ನೇಹಿತರೆ. ಪ್ರೊಫೈಲ್ ಕ್ರಿಯೇಷನ್ ಮಾಡ್ಬೇಕಾಗಿರುತ್ತೆ KPSC ಅಲ್ಲಿ. ಓಕೆನಾ, ಅದಾದ್ರೆ ನೀವು ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ಯಾರಾದ್ರೂ ಮೊದಲೇ ಫಿಲ್ಅಪ್ ಮಾಡಿದ್ರೆ ಅಪ್ಲಿಕೇಶನ್ ಹಾಕಿದ್ರೆ KPSC ಅಲ್ಲಿ, ಸೊ ಅವರು ಲಾಗಿನ್ ID ಯೂಸರ್ ID ಪಾಸ್ವರ್ಡ್ ನ ಹಾಕ್ಬಿಟ್ಟು ನೀವು ಸ್ಟಾರ್ಟ್ ಮಾಡಬಹುದಾಗಿರುತ್ತೆ. ಓಕೆನಾ, ನಿಮ್ಮ 10th PUC ಮತ್ತೆ ಆಧಾರ್ ಕಾರ್ಡ್ ಈ ಒಂದು ಸರ್ಟಿಫಿಕೇಟ್ ಗಳನ್ನ ಇಟ್ಕೊಂಡಿರಿ. RD ಸಂಖ್ಯೆ ಬೇಕಾಗಿರುತ್ತೆ. ಓಕೆನಾ, ಅದ ನಂತರ ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ ಆದ ನಂತರ ನೀವು ಡೈರೆಕ್ಟ್ ಆಗಿ ಯಾವ ಒಂದು KPSC ಹುದ್ದೆಗೆ ಹಾಕ್ಬೇಕಾಗಿರುತ್ತೋ ಆ ಒಂದು ಹುದ್ದೆಯನ್ನು ನೀವು ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಲೈ ಮಾಡ್ತಾ ಹೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಹಾಗೆ ನೀವು ಇದ್ರದ್ದು ನೋಡಿ ಶುಲ್ಕಗಳನ್ನ ನೀವು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. 600 ರೂಪಾಯಿ 300 ರೂಪಾಯಿ ಮತ್ತೆ 50 ರೂಪಾಯಿ ಇದೆ ಸ್ನೇಹಿತರೆ. ಓಕೆನಾ, ಹಾಗೆ ನೀವು ಏನಪ್ಪಾ ಇದು ಎಕ್ಸಾಮಿನೇಷನ್ ಪೇಪರ್ಸ್ ಏನೇನಿರುತ್ತೆ ಅಂತ ಹೇಳಿದ್ರೆ ಕಂಪಲ್ಸರಿ ಪೇಪರ್ಸ್ ಇರುತ್ತೆ ಸ್ನೇಹಿತರೆ. ಓಕೆನಾ, ಕನ್ನಡ ಕಂಪಲ್ಸರಿ ಕ್ವಾಲಿಫೈಯಿಂಗ್ ಎಕ್ಸಾಮ್ ಇರುತ್ತೆ. 100 ಮಾರ್ಕ್ಸ್ಗೆ 1.5 ಗಂಟೆ ಕೊಟ್ಟಿರ್ತಾರೆ ಸ್ನೇಹಿತರೆ. ಓಕೆನಾ, ಪೇಪರ್ 1ರಲ್ಲಿ ಜನರಲ್ ನಾಲೆಡ್ಜ್ 100 ಮಾರ್ಕ್ಸ್ ಇರುತ್ತೆ. ಮತ್ತೆ ಟೆಕ್ನಿಕಲ್ ಸಬ್ಜೆಕ್ಟ್ ಪೇಪರ್ 1 100 ಮಾರ್ಕ್ಸ್, ಟೆಕ್ನಿಕಲ್ ಸಬ್ಜೆಕ್ಟ್ ಪೇಪರ್ 2 100 ಮಾರ್ಕ್ಸ್, ಟೆಕ್ನಿಕಲ್ ಸಬ್ಜೆಕ್ಟ್ ಪೇಪರ್ 3 100 ಮಾರ್ಕ್ಸ್, ಪೇಪರ್ 4 100 ಮಾರ್ಕ್ಸ್ ಇರುತ್ತೆ. ಸೊ ಇದೆಲ್ಲ ಏನು ಅಂತ ಹೇಳಿದ್ರೆ ನೀವು ನಿಮ್ಮ ಒಂದು ಯಾವ ಇಂಜಿನಿಯರಿಂಗ್ ಇದರಲ್ಲಿ ಇರ್ತೀರಾ, ಟೆಕ್ನಿಕಲ್ ಯಾವುದು, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್ ಈ ರೀತಿ ಇರುತ್ತಲ್ಲ, ಸೊ ಆ ಒಂದು ಪೇಪರ್ಗಳು ಇರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಹಾಗೆ ನೀವು ಇನ್ನು ಅಪ್ಲಿಕೇಶನ್ ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ, ಹಾಗೆ ಇಲ್ಲಿ ನೋಡಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಕರೆದಿರುವಂತಹ PWD ಅವರಿಗೆ ಯಾರ್ಯಾರಿಗೆ ಅಂತ ಹೇಳಿದ್ರೆ ಲೋ ವಿಷನ್, ಡೆಫ್, ಹಿಯರಿಂಗ್ ಹಾರ್ಡ್, 1 arm 1 leg, ಬೋತ್ ಆರ್ಮ್ ಬೋತ್ ಲೆಗ್ ಈ ತರ ಇರುವಂತವ್ರಿಗೆ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಓಕೆನಾ, ಅದಾದ ನಂತರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿದ ನಂತರ ನೀವು ಕನ್ನಡ ಪರೀಕ್ಷೆ ಮತ್ತು
ಜನರಲ್ ನಾಲೆಜ್, ಟೆಕ್ನಿಕಲ್ ಸಬ್ಜೆಕ್ಟ್ಸ್ಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರ್, ಮತ್ತೆ ರೈಲ್ವೆ ಅಂಡ್ ಟನಲ್ಸ್, ಡಾಕ್, ಹಾರ್ಬರ್ ಅಂಡ್ ಏರ್ಪೋರ್ಟ್ಸ್, ಸಾಲಿಡ್ ಮೆಕ್ಯಾನಿಕ್ಸ್, ಸ್ಟ್ರಕ್ಚರಲ್ ಅನಾಲಿಸಿಸ್, ಮತ್ತೆ ಡಿಸೈನ್ ಆಫ್ RCC, PSC ಅಂಡ್ ಮಾಂಟೆಸರಿ ಸ್ಟ್ರಕ್ಚರ್ಸ್, ಅದಾದ ನಂತರ ಕನ್ಸ್ಟ್ರಕ್ಷನ್ ಮೆಟೀರಿಯಲ್, ಈ ರೀತಿ ಫುಲ್ ಡಿಟೇಲ್ ಆಗಿ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಇದು ಒಂದು ನೀವು ತಿಳ್ಕೊಳ್ಳಿ ಸ್ನೇಹಿತರೆ. ಇದೊಂದು ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿ ಓದ್ಕೊಳ್ಳಿ ಸ್ನೇಹಿತರೆ, ಓಕೆನಾ. ಸೊ ಯಾವುದೇ ಒಂದು ಕೆಲಸ ಆಗಿರಲಿ ನೀವು ಓದ್ಕೊಂಡು ಕ್ಲಿಯರ್ ಮಾಡಿದ್ರೆ ಆಗುತ್ತೆ ಸ್ನೇಹಿತರೆ, ಓಕೆನಾ. ಯಾವುದೇ ಹಂಜಿಕೆ ಬೇಡ, ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡಿ ನೋಡಿ. ಅಪ್ಲೈ ಆನ್ಲೈನ್ ಅಂತ ಈ ಒಂದು ಲಿಂಕ್ ಏನಿದೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಹಾಗೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು. ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಇದೆ ಸ್ನೇಹಿತರೆ, ಜಾಯ್ನ್ ಆಗಬಹುದು. ಸೊ ಇಲ್ಲಿ ಬಂದು ನೀವು ನೋಡಿ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರಿಂಗ್ ಗ್ರೇಡ್ 1 ಗ್ರೂಪ್ ಎ ಹುದ್ದೆಗಳು, ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆ, ಹಾಗೆ ಹೈದರಾಬಾದ್ ಕರ್ನಾಟಕದವರೆಗೂ ಕೂಡ ಇದೆ. ಸೊ ನೋಡಿ, ಇದು ಇಲ್ಲಿ ಸ್ಕ್ರಾಲ್ ಮಾಡ್ಬೇಕು. ನೀವು ಸ್ಕ್ರಾಲ್ ಮಾಡಿದ್ರೆ ಫಸ್ಟ್ ಅದರಲ್ಲಿ ಯಾವ್ದು ನಿಮ್ಮ ಇದು ಇರುತ್ತೆ ಆ ಒಂದು ನೋಡಿ, 3/2/2025 ಲಾಸ್ಟ್ ಡೇಟ್ ಇದೆ. ನೋಟಿಫಿಕೇಶನ್ ಬೇಕು ಅಂತಂದ್ರೆ ಇಲ್ಲೇ ಓಪನ್ ಮಾಡಬಹುದಾಗಿರುತ್ತೆ, ಓಕೆನಾ. ಅದ ನಂತರ ಅಪ್ಲೈ ಅಂತ ಹೇಳ್ಬಿಟ್ಟು ಇದನ್ನ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಯೂಸರ್ ನೇಮ್, ಪಾಸ್ವರ್ಡ್ ಸೆಲೆಕ್ಟ್ ಮಾಡ್ಬಿಟ್ಟು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ತಾ ಶುರು ಆಗುತ್ತೆ, ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೇನೆ ಈ ಒಂದು ವಿಡಿಯೋನ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರು ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ಜಾಯ್ನ್ ಆಗಿ ಸ್ನೇಹಿತರೆ. ಈ ಒಂದು ಜಾಯ್ನಿಂಗ್ ಬಟನ್ಸ್ ಇಲ್ಲೇ ಇದಾವೆ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು.